ಶಾಣಾರ್ಥಿಯಪ್ಪ ಎಲ್ಲರಿಗೆ ಇವತ್ತಿನ ಟಾಪಿಕ್ ಏನಂದ್ರೆ ಹೊಲ್ದಾಗ ಮಾವಿನಕಾಯಿ ಗಿಡ ತಂದಿಟ್ಟು ನಿಮ್ಗಾದ್ರೂ ಗೊತ್ತದ ಹಿಂದಿನ ವಿಡಿಯೋ ನೋಡಿರಿ. ಇವತ್ತು ಅದೇ ಗಿಡ ಹಚ್ಚಕ್ಕೆ ನಡೆದಿನ ಹೊಲಕ್ಕೆ. ನಮ್ಮ ಪಪ್ಪ ಮಮ್ಮಿ ಬರೋಕ್ಕೆ ಲೇಟ್ ಆಗಿತ್ತು ನೋಡಿರಿ. ನಮ್ಮ ಎಮ್ಮೆ ಕಾರ ಬಂದು ನಮ್ಮಲ್ಲಿ ಹೆಂಗೆ ಕಾಮಿಡಿ ಮಾಡ್ತದೆ. ಆಲ್ರೆಡಿ ಬರೋಕ್ಕೆ ಲೇಟ್ ಇಲ್ಲ, ಅವ್ರು ಆಲ್ರೆಡಿ ಬಂದು ಒಂದು 2 ಗಿಡ ಹಚ್ಚಿರು, 2 ಜಪ್ಳ ಗಿಡ ಹಚ್ಚಾರ ನೋಡಿರಿ. ಆಲ್ರೆಡಿ ಈ ಕಡೆ ಒಂದು ಮಾವಿನ ಗಿಡ ಮೊದಲೇ ಹಚ್ಚಿದ್ದದ. ಮತ್ತು ತಂದೀವಿ ಮಾವಿನ ಗಿಡಗಳು ಭಾಳ ಅವ ಇಲ್ಲಿ. ಇನ್ನೊಂದು 7-8 ಗಿಡಗಳು ಅವ ಇಲ್ಲಿ ನೋಡಿರಿ. ಈ ಕ್ಯೂ ಇದ್ರಾಗ ಎಷ್ಟಾಯ್ತು ಅಷ್ಟು ಹಚ್ತೀವಿ. ಒಂದು ದಿವ್ಸದಾಗಂತೂ ಹಚ್ಚಕ್ಕಾಗಲ್ಲ, 4-5 ದಿವಸ ಬೇಕು. ಇನ್ನು 2 ಜಾಪ ಗಿಡ ಅವ್ರು ಹಚ್ಚಾರ. ಈಗ ಬಂದಮೇಲೆ ಮಾವಿನ ಗಿಡ ಹಚ್ಚಕ್ಕೆ ಇಲ್ಲಿ ಕ್ಲೀನ್ ಮಾಡ್ತಾರೆ ನಮ್ಮ ಬಾಬರು ಆಲ್ರೆಡಿ. ಇಲ್ಲ ಮಾಮೂರು ಫಿಕಾಸ್ ತೊಗೊಂಡು ರೆಡಿ ಆಗ್ಯಾರ ಆಲ್ರೆಡಿ. ಕೆದರ್ಲಕ್ಕೆ ಅವ್ರು ಕ್ಲೀನ್ ಮಾಡೋದು ಕೆದರ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೆಲ್ಲ ಮೊದಲು ಗಿಡ ಹಚ್ಚುವ ನೋಡಿರಿ ನೀವು. ಇಲ್ಲಿ ಆಲ್ರೆಡಿ ಟ್ಯಾಗ್ ಹೊಡಿಬೇಕಂತ ಇಲ್ಲೇ ಡಿಸೈಡ್ ಆಗಿವಿ, ಸ್ಟಾರ್ಟ್ನು ಮಾಡಿರ್ತೈತು. ನೋಡ್ರಿ ಗಿಡ ಹಚ್ಲಕ್ಕೆ ಟ್ಯಾಗ್ ಅಂತೂ ರೆಡಿ ಆಯಿತು. ಇನ್ನೇನು ಗಿಡ ತಂದು ಟೆಗಿನಾಗಿಟ್ಟು ಹಚ್ಚೋದೆ ಬರ್ರಿ. ಫೈನಲಿ ಗಿಡ ಹಚ್ಚೋದು ಕಂಪ್ಲೀಟ್ ಆಯಿತು. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟಲ್ಲಿ ಬೇಕಾದಷ್ಟು ಕಾಮೆಂಟ್ ಮಾಡಿರಿ. ನಿಮ್ಮದೇ ಅನ್ನೋ ಕಾಮೆಂಟ್ ಬಾಕ್ಸು. ಇನ್ನೂ ಇವತ್ತು 4 ಗಿಡ ಅಷ್ಟೇ, ಅದು ಜಾಪಳ ಗಿಡ 2, ಇದು ಒಂದು, ಮತ್ತೊಂದು ನಿಂಬೆ ಹಣ್ಣಿನ ಗಿಡ ಒಂದು ಹಚ್ಚಿದ್ವಿ. ಇನ್ನೂ ಭಾಳ ಗಿಡ ಇದಾವೆ. ಅದೆಲ್ಲ ಒಂದೊಂದು ಗಿಡಕ್ಕೆ ಒಂದೊಂದು ವಿಡಿಯೋ ಮಾಡೋಕ್ಕಾಗಲ್ಲ. ಫಾರ್ಮಿಂಗ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳಿಗೆ ನೀವು ನೋಡ್ತಾ ಇರಿ 07 ಫಾರ್ಮರ್. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಫಾರ್ಮಿಂಗ್ ರಿಲೇಟೆಡ್ ವೀಡಿಯೋಸ್ಗಾಗಿ ನನ್ನನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಮಾಡ್ಬೋದು 07 ಸಂತು ಅಂತ ಇದೆ.